ರೈಲ್ವೆ ಸ್ಟೇಷನ್ನಲ್ಲಿ ಟಿಕೆಟ್ ಚೆಕ್ ಮಾಡ್ತಿದ್ದ ಒಬ್ಬ ಸಾಮಾನ್ಯ ಹುಡುಗ ಇಡೀ ಪ್ರಪಂಚವೇ ತಿರುಗಿ ನೋಡುವಂತಹ ಅಪ್ಪಟ ಲೆಜೆಂಡ್ ಆಗಿತ್ತು. ಹೇಗೆ ಗೊತ್ತಾ? ಇದು ಬರೀ ಕ್ರಿಕೆಟ್ನ ಕಥೆಯಲ್ಲ, ನಿಮ್ಮ ನನ್ನ ಮತ್ತು ಪ್ರತಿದಿನ ತಮ್ಮ ಕನಸುಗಳಿಗಾಗಿ ಓಡಾಡುತ್ತಿರುವ ಪ್ರತಿಯೊಬ್ಬರ ಜೀವನದ ಕತೆ. ನಮಸ್ಕಾರ ಗೆಳೆಯರೆ. ನಾವು ಟಿವಿಲಿ MS ಧೋನಿ ಅವರ ಹೆಲಿಕಾಪ್ಟರ್ ಶಾಟ್ ಅನ್ನು ನೋಡಿರ್ತೀವಿ, ಅವರು ಗೆದ್ದಿರೋ ವರ್ಲ್ಡ್ ಕಪ್ ಟ್ರೋಫಿಗಳನ್ನು ನೋಡಿರ್ತೀವಿ, ಕ್ಯಾಪ್ಟನ್ ಕೂಲ್ ಅಂತ ಕೊಂಡಾಡಿರ್ತೀವಿ. ಆದರೆ ಆ ಟ್ರೋಫಿ ಹಿಂದೆ ಎಷ್ಟು ಕಷ್ಟ ಇತ್ತು, ಆ ಕೂಲ್ ವರ್ತನೆ ಹಿಂದೆ ಎಷ್ಟು ಅವಮಾನ ಇತ್ತು, ಎಷ್ಟು ಕಣ್ಣೀರು ಇತ್ತು ಅಂತ ನಿಮಗೆ ಗೊತ್ತಾ? ಬನ್ನಿ ಇವತ್ತು ಆ ಕತೆ ತಿಳಿಯೋಣ. ಈ ಕತೆ ನೀವು ನಿಮ್ಮ ಲೈಫ್ನಲ್ಲಿ ಸೋತು ಕೂತಾಗ ಖಂಡಿತ ಎದ್ದು ನಿಲ್ಲುವಂತೆ ಮಾಡುತ್ತೆ. ಒಬ್ಬ 20 ವರ್ಷದ ಹುಡುಗ TT ಯೂನಿಫಾರ್ಮ್ ಹಾಕ್ಕೊಂಡು ಟಿಕೆಟ್ ಚೆಕ್ ಮಾಡ್ತಿದ್ದ. ಆತನ ಉಸಿರಿನಲ್ಲೂ ಕ್ರಿಕೆಟ್ ಇತ್ತು. ಗ್ರೌಂಡ್ಗೆ ಇಳಿದ್ರೆ ಬೌಲರ್ಗಳಿಗೆ ನಡುಕ ಹುಟ್ಟಿಸುವಂತಹ ಟ್ಯಾಲೆಂಟ್ ಅವನಲ್ಲಿತ್ತು. ಆದರೆ ಆತ ಹುಟ್ಟಿದ್ದು ಒಂದು ಸಾಮಾನ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಹೇಗಿರುತ್ತೆ ಅಂತ ನಿಮಗೆ ಗೊತ್ತೇ ಇದೆ ಅಲ್ವಾ? ಅಪ್ಪನಿಗೆ ಮಗನಿಗೆ ಒಂದು ಸೇಫ್ ಆದ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಸಾಕು ಅನ್ನೋ ಆಸೆ. ನಿಮ್ಮ ಮನೆಯಲ್ಲೂ ಹೀಗೆ ತಾನೇ ಹೇಳ್ತಾರೆ, ಒಂದು ಒಳ್ಳೆ ಕೆಲಸ ಇಟ್ಕೋ, ಲೈಫ್ ಸೆಟ್ಲ್ ಆಗುತ್ತೆ, ಆಮೇಲೆ ನಿನ್ನ ಇಷ್ಟ ಬಂದಾಗೆ ಇರು ಅಂತ. ಧೋನಿಗೂ ಅದೇ ಆಯಿತು. ಮನೆಯವರ ಕಷ್ಟ ನೋಡಲಾಗದೆ ಕ್ರಿಕೆಟ್ ಕನಸನ್ನು ಬದಿಗಿಟ್ಟು ರೈಲ್ವೆ ಕೆಲಸಕ್ಕೆ ಸೇರಿಕೊಂಡ್ರು. ಬೆಳಗ್ಗೆಯಿಂದ ಸಂಜೆವರೆಗೂ ಪ್ಲಾಟ್ಫಾರ್ಮ್ನಲ್ಲಿ ಕೆಲಸ, ಜನರ ಜೊತೆ ಕಿರಿಕಿರಿ, ದೈಹಿಕ ಆಯಾಸ, ಫ್ರಸ್ಟ್ರೇಷನ್. ಆದರೂ ಸಂಜೆ ಕೆಲಸ ಮುಗಿದ ತಕ್ಷಣ ಸುಸ್ತಾಗಿದ್ರು ಗ್ರೌಂಡ್ಗೆ ಓಡಿ ಹೋಗಿ ಪ್ರಾಕ್ಟೀಸ್ ಮಾಡ್ತಿದ್ರು. ಎಷ್ಟೋ ಸಲ ನ್ಯಾಷನಲ್ ಟೀಮ್ ಸೆಲೆಕ್ಷನ್ನಲ್ಲಿ ರಿಜೆಕ್ಟ್ ಆಗಿದ್ರು. ಜೊತೆಗಿದ್ದವರು, ನೋಡು ನಿನ್ನ ಕೈಯಲ್ಲಿ ಇನ್ನು ಮುಂದೆ ಕ್ರಿಕೆಟ್ ಆಡೋಕ್ಕಾಗಲ್ಲ, ಸುಮ್ಮನೆ ಈ ರೈಲ್ವೆ ಕೆಲಸನೇ ಮಾಡಿಕೊಂಡು ಆರಾಮಾಗಿರು ಅಂತ ಹೇಳ್ತಿದ್ರು. ಆದರೆ ಒಳಗೆ ಒಂದು ಬೆಂಕಿ ಉರಿತಿತ್ತು. ನಾನು ಹುಟ್ಟಿರೋದು ಈ ರೈಲ್ವೆ ಪ್ಲಾಟ್ಫಾರ್ಮ್ನಲ್ಲಿ ಕಳೆದು ಹೋಗೋದಕ್ಕಲ್ಲ ಅನ್ನೋ ಛಲ ಅವನಲ್ಲಿತ್ತು. ಹೀಗೆ 3 ವರ್ಷ ಕಳೀತು. ಒಂದು ದಿನ ಖಾರಗ್ಪುರ್ ಸ್ಟೇಷನ್ನಲ್ಲಿ ಮಳೆ ಬರ್ತಾ ಇತ್ತು. ಧೋನಿ ಖಾಲಿ ಬೆಂಚ್ ಮೇಲೆ ಕೂತು ಯೋಚನೆ ಮಾಡ್ತಿದ್ರು. ನಾನು ಇಡೀ ಜೀವನ ಹೀಗೆ ಬೇರೆಯವರ ಟಿಕೆಟ್ ಚೆಕ್ ಮಾಡ್ತಾ ಕಳಿಬೇಕಾ, ಅಥವಾ ನನ್ನ ಜೀವನದ ಟಿಕೆಟನ್ನು ನಾನೇ ಬರೆದುಕೊಳ್ಬೇಕಾ? ಮಿಡಲ್ ಕ್ಲಾಸ್ ಹುಡುಗರಿಗೆ ಒಂದು ಗೌರ್ಮೆಂಟ್ ಕೆಲಸ ಬಿಡೋದು ಅಂದರೆ ಅದು ಎಂಥ ನಿರ್ಧಾರ ಹೇಳಿ? ಜೀವನವೇ ಹೋದಷ್ಟು ಭಯ ಆಗುತ್ತೆ. ಆದರೆ ಧೋನಿ ಆ ರಿಸ್ಕ್ ತಗೊಂಡ್ರು. ಅಪ್ಪನಿಗೆ ಇಷ್ಟ ಇಲ್ಲದೇ ಇದ್ದರೂ ಆ ಸೇಫ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟರು. ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ದುಡ್ಡಿಲ್ಲ, ಬ್ಯಾಕಪ್ ಇಲ್ಲ. ಆದರೆ ಅವರಿಗೆ ಅವರ ಟ್ಯಾಲೆಂಟ್ ಮೇಲೆ ತುಂಬ ನಂಬಿಕೆ ಇತ್ತು. ಕೆಲಸ ಬಿಟ್ಟ ಮೇಲೆ ಶುರುವಾಯಿತು ನೋಡಿ ಅಸಲಿ ಆಟ. ಹಗಲು ರಾತ್ರಿ ಅನ್ನದೇ ಪ್ರಾಕ್ಟೀಸ್ ಮಾಡಿದ್ರು. ಊರೂರು ಸುತ್ತಿ ಟೆನ್ನಿಸ್ ಬಾಲ್ ಟೂರ್ನಿಮೆಂಟ್ ಆಡಿದ್ರು. ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ರನ್ ಹೊಳೆ ಹರಿಸಿದ್ರು. ಅವರ ಆಟ ನೋಡಿ ಫೀಲ್ಡಿಂಗ್ ಮಾಡ್ತಿದ್ದವರೇ ಚಪ್ಪಾಳೆ ತಟ್ಟೋಕೆ ಶುರು ಮಾಡಿದ್ರು. ಇಂಡಿಯಾ A ಟೀಮ್ಗೆ ಸೆಲೆಕ್ಷನ್ ಆದರು. 2004ರಲ್ಲಿ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟರು. ಆದರೆ ಮೊದಲ ಮ್ಯಾಚ್ನಲ್ಲಿ ಏನಾಯಿತು ಗೊತ್ತಾ? ಡಕ್ಔಟ್. ಶೂನ್ಯಕ್ಕೆ ರನ್ಔಟ್ ಆಗ್ತಾರೆ. ಯಾರಾದರೂ ಆಗಿದ್ರೆ ನನ್ನ ಕತೆ ಮುಗೀತು ಅಂದ್ಕೊಳ್ತಿದ್ರು. ಆದರೆ ವಿಶಾಖಪಟ್ಟಣದಲ್ಲಿ ಪಾಕಿಸ್ತಾನದ ವಿರುದ್ಧ 148 ರನ್ ಹೊಡೆದಾಗ ಜಗತ್ತಿನ ಒಬ್ಬ ಲಾಂಗ್ ಏರ್ ಹೀರೋ, ಪವರ್ಫುಲ್ ಹುಡುಗ ಪರಿಚಯವಾದ. ಅಲ್ಲಿಂದ ಧೋನಿ ಹಿಂದೆ ತಿರುಗಿ ನೋಡಲೇ ಇಲ್ಲ. ನೋಡ್ತಾ ನೋಡ್ತಾ ಇಂಡಿಯಾ ಟೀಮ್ ಕ್ಯಾಪ್ಟನ್ ಆದರು. 2007ರಲ್ಲಿ T20 ವರ್ಲ್ಡ್ ಕಪ್ ತಂದುಕೊಟ್ರು. 2011ರಲ್ಲಿ 28 ವರ್ಷದ ನಂತರ ಏಕದಿನ ವರ್ಲ್ಡ್ ಕಪ್ ಗೆಲ್ಲಿಸಿಕೊಟ್ರು. ಯಾವ ಕೈಗಳು ರೈಲ್ವೆ ಸ್ಟೇಷನ್ನಲ್ಲಿ ಟಿಕೆಟ್ ಕಲೆಕ್ಟ್ ಮಾಡ್ತಿದ್ವೋ ಅದೇ ಕೈಗಳು ವರ್ಲ್ಡ್ ಕಪ್ಪನ್ನು ಎತ್ತಿ ಹಿಡಿದ್ವು. ಆ ಕ್ಷಣ ಇಡೀ ಭಾರತವೇ ಎದ್ದು ನಿಂತು ಸೆಲ್ಯೂಟ್ ಮಾಡ್ತಿತ್ತು. ಗೆಳೆಯರೇ, ಧೋನಿ ಅವರ ಈ ಕಥೆಯಿಂದ ನಾವು ಕಲಿಬೇಕಾಗಿದ್ದು ಬಹಳ ಇದೆ. ತಾಳ್ಮೆ. ಯಶಸ್ಸು ಓವರ್ ನೈಟ್ನಲ್ಲಿ ಸಿಗಲ್ಲ. ಧೋನಿ 3 ವರ್ಷಗಳ ಕಾಲ ತನಗಿಷ್ಟವಿಲ್ಲದ ಕೆಲಸವನ್ನು ತಾಳ್ಮೆಯಿಂದ ಮಾಡಿದ್ರು. ನಿಮ್ಮ ಲೈಫ್ನಲ್ಲೂ ಈಗ ಸ್ಟ್ರಗಲ್ ಇರ್ಬೋದು, ಕಷ್ಟ ಇರ್ಬೋದು. ಕಾಯ್ತಾ ಇರಿ, ತಾಳ್ಮೆ ಕಳೆದುಕೊಳ್ಬೇಡಿ. ನಿಮ್ಮ ಟೈಮ್ ಬಂದೇ ಬರುತ್ತೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಜಗತ್ತು ನಿಮ್ಮನ್ನು ನೋಡಿ ನಗ್ಬಹುದು, ನಿನ್ನ ಕೈಯಲ್ಲಿ ಆಗಲ್ಲ ಬಿಡು ಅಂತ ಹೇಳ್ಬೋದು. ಆದರೆ ನೀವು ನಿಮ್ಮನ್ನು ನಂಬಬೇಕು. ನಿಮ್ಮ ಕನಸಿನ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಜಗತ್ತಿನ ಯಾವುದೇ ಶಕ್ತಿ ನಿಮ್ಮನ್ನು ತಡೆಯೋಕ್ಕಾಗಲ್ಲ. ರಿಸ್ಕ್ ತಗೊಳ್ಳಿ. ಲೈಫ್ನಲ್ಲಿ ರಿಸ್ಕ್ ತಗೊಂಡಿಲ್ಲ ಅಂದರೆ ರಿವಾರ್ಡ್ ಸಿಗಲ್ಲ. ಸೇಫ್ ಝೋನಿಂದ ಆಚೆ ಬನ್ನಿ. ಸೋತ್ರೆ ಪಾಠ ಕಲಿಯುತ್ತೀರಿ, ಆದರೆ ಗೆದ್ದರೆ ಇತಿಹಾಸ ಸೃಷ್ಟಿಸುತ್ತೀರಾ. ಇವತ್ತು ನೀವು ಎಕ್ಸಾಮ್ ಪಾಸ್ ಆಗಿಲ್ಲ ಅಂತ ಬೇಜಾರಲ್ಲಿರ್ಬೋದು, ಕೆಲಸ ಸಿಕ್ಕಿಲ್ಲ ಅಂತ ಫ್ರಸ್ಟ್ರೇಷನಲ್ಲಿರ್ಬೋದು, ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ಸ್,
ಆರ್ಥಿಕ ಕಷ್ಟಗಳಲ್ಲಿ ಸಿಲುಕಿ ಒದ್ದಾಡ್ತಿರ್ಬೋದು. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಖಾರಗ್ಪುರ್ ಸ್ಟೇಷನ್ ನಲ್ಲಿ ಕಸ ಗುಡಿಸೋರ್ ಜೊತೆ ಟೀ ಕುಡಿತಿದ್ದ ಒಬ್ಬ ಸಾಮಾನ್ಯ ಟಿಕೆಟ್ ಕಲೆಕ್ಟರ್ ಇಡೀ ಪ್ರಪಂಚವನ್ನೇ ತಿರುಗಿ ನೋಡೋ ತರ ಬೆಳೆಯಬಹುದು ಅಂದ್ರೆ ನೀವು ಕೂಡ ಖಂಡಿತ ಸಾಧಿಸಬಹುದು. ನಿಮ್ಮ ಒಳಗೂ ಒಬ್ಬ ಚಾಂಪಿಯನ್ ಇದ್ದಾನೆ. ದಯವಿಟ್ಟು ಯಾವತ್ತೂ ಗಿವ್ ಅಪ್ ಮಾಡಬೇಡಿ. ಹೋರಾಡಿ, ಗೆಲುವು ನಿಮ್ಮದಾಗೋವರೆಗೂ ಹೋರಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ನಿಮ್ಮನ್ನು ಸ್ವಲ್ಪನಾದರೂ ಇನ್ಸ್ಪೈರ್ ಮಾಡಿದ್ರೆ ದಯವಿಟ್ಟು ಲೈಕ್ ಮಾಡಿ. ಜೀವನದಲ್ಲಿ ಕಷ್ಟಪಡ್ತಿರೋ ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆಲ್ ದ ಬೆಸ್ಟ್ ಫ್ರೆಂಡ್ಸ್.